ಯಾರಿಗೆಲ್ಲ ಅಸಿಡಿಟಿ ಪ್ರಾಬ್ಲಮ್ ಸಿವಿಯರ್ ಆಗಿ ಇದೆಯೋ ಅವರು ಈ ವಿಡಿಯೋವನ್ನು ತಪ್ಪದೆ ಕೇಳಿ. ಇದು ನನ್ನ ಎಕ್ಸ್ಪೀರಿಯನ್ಸ್. ನನಗೆ 20 ಇಯರ್ಸ್ಗಿಂತ ಜಾಸ್ತಿನೇ ಆಯಿತು ಅಸಿಡಿಟಿ ಪ್ರಾಬ್ಲಮ್ ಇದ್ದು. ಎಲ್ಲ ಮೆಡಿಸಿನ್ ಟೆಸ್ಟ್, ನ್ಯೂಟ್ರಿಷನಿಸ್ಟ್ ಹೇಗೆ ಹೇಳ್ತಾರೆ ಅದೇ ಪ್ರಕಾರ ಫುಡ್ ಅಂದರೆ 3 ಅವರ್ಸಿಗೊಂದು ಸಲ ಫುಡ್ ತಿನ್ನೋದು, ಅವರು ಹೇಗೆ ಹೇಳ್ತಾರೋ ಹಾಗೆಯೇ ಮಾಡಿದ್ದೇನೆ. ಆದರೂ 20 ಇಯರ್ಸಿಂದ ನನಗೆ ಕಡಿಮೆನೇ ಆಗ್ತಾ ಇರಲಿಲ್ಲ. ಕೆಲವರಿಗೆ ಏನೇ ಮಾಡಿದರೂ ಕಡಿಮೆ ಆಗಲ್ಲ. ಅಸಿಡಿಟಿ ಪ್ರಾಬ್ಲಮಿಂದ ತಲೆ ಸುತ್ತು ಬರುವುದು, ಪದೇ ಪದೇ ಹಸಿವೆ ಆಗೋದು, ಜಾಸ್ತಿ ತಿನ್ನುವುದು, ತಿಂದು ಸ್ವಲ್ಪ ಹೊತ್ತಲ್ಲಿ ಹೊಟ್ಟೆ ಉಬ್ಬರ ಅಥವಾ ಎದೆ ಉರಿ ಬರುವುದು ಏನೆಲ್ಲ ಆಗ್ತದೆ. ಅದು ಒಂದಲ್ಲ, ತುಂಬ ಪ್ರಾಬ್ಲಮ್ ಇರ್ತದೆ ಅವರಿಗೆ. ಅದು ಇದ್ದವರಿಗೇ ಗೊತ್ತು. ಅಂಥವರು ನಮ್ಮದು ಲೈಫ್ ಪ್ಯಾಟರ್ನ್ ಅಂದರೆ ಫುಡ್ ಪ್ಯಾಟರ್ನ್ ನಾವು ಚೇಂಜ್ ಮಾಡಬೇಕು. ದಿನದಲ್ಲಿ ಪದೇ ಪದೇ ತಿನ್ನುವುದಕ್ಕಿಂತ ಬರೀ 3 ಸಲನೇ ಫುಡ್ ತಿನ್ನುವ ಹಾಗೆ ಪ್ರಾಕ್ಟೀಸ್ ಮಾಡಬೇಕು. ಅಂದರೆ ಬೆಳಿಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ ಅಂದರೆ 2 ಗ್ಲಾಸ್ ಬಿಸಿನೀರು ಕುಡಿದು ಅದಕ್ಕೆ ಏನು ಲೆಮನ್, ಹನಿ ಅಂಥದ್ದು ಹಾಕಬಾರ್ದು. ಆ್ಯಕ್ಚುಲಿ ಕೆಲವರು ಹೇಳ್ತಾರೆ ಲೆಮನ್ ಹಾಕಿ ಹನಿ ಹಾಕಿ ಕುಡೀರಿ ಅಂತ ಹೇಳ್ತಾರೆ, ಒಳ್ಳೆಯದು ಅಂತ. ಬಟ್ ಅದು ಎಸಿಡಿಟಿ ಪ್ರಾಬ್ಲಮ್ ಇರುವವರಿಗೆ ಒಳ್ಳೆಯದೇ ಅಲ್ಲ, ಅದು ಆಗುವುದೇ ಇಲ್ಲ, ರಿಯಾಕ್ಷನ್ ಆಗುತ್ತೆ. ಬೆಳಿಗ್ಗೆ ಎಂಟಿ ಸ್ಟಮಕ್ ಫ್ರೂಟ್ಸ್ ತಿನ್ನಲಿಕ್ಕೆ ಹೇಳ್ತಾರೆ, ಅದು ಕೆಲವರಿಗೆ ಆಗೋದಿಲ್ಲ. ಅದಕ್ಕೆ ರಾತ್ರಿ ನಟ್ಸ್, ಈ ಪಂಪ್ಕಿನ್ ಸೀಡ್ಸ್ ಎಲ್ಲ ಉಂಟಲ್ಲ, ಅದನ್ನು ಸೋಕ್ ಮಾಡಿಟ್ಟರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ಬೋದು ಅಂತ. ನಾನು ಅಟ್ಲೀಸ್ಟ್ 7 to 7:30 ಒಳಗಡೆ ತಿಂತೇನೆ. ನಂತರ ಮತ್ತು ಮಿಡ್ಲಲ್ಲಿ ಏನು ತಿನ್ನೋದಿಲ್ಲ. ತುಂಬ ಹಸಿವಾಗುತ್ತೆ ಅಂತ ಆದರೆ ಒಂದು 11 o'clockಗೆ ನಾನೇನಾದರೂ ಫ್ರೂಟ್ಸ್ ತಗೊಳ್ತೇನೆ. ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮಾತ್ರ ಹೈ ಪ್ರೋಟೀನ್ ಇರುವಂಥದ್ದು ತಗೊಳ್ಬೇಕು. ಅಂದರೆ ಅದರಲ್ಲಿ ಒಂದು ಎಗ್ ಕೂಡ ಇನ್ಕ್ಲೂಡ್ ಮಾಡಬೇಕು. ವೆಜ್ಜಿನವರಾದರೆ ಸೋಯಾ, ಪನೀರ್ ಅಥವಾ ಈ ಸ್ಪ್ರೌಟೆಡ್ ಗ್ರೀನ್ ಮೂಂಗು, ಚನಾ, ರಾಜ್ಮಾ, ಯಾವುದಾದ್ರೂ ದಾಲ್ ಆ ಥರ ತಗೊಳ್ಬೇಕು. ಅದರಲ್ಲಿ ತೋಫು ತಗೊಂಡ್ರೆ ಇನ್ನೂ ಬೆಟರ್. ಈ ತೋಫು ಫ್ರೈ ಮಾಡಿದ್ದೊಂದು 2 ಸ್ಲೈಸ್ ತಗೊಂಡ್ರೆ ತುಂಬ ಹೊತ್ತು ಹಸಿವಾಗೋದಿಲ್ಲ, ಹೊಟ್ಟೆ ಫುಲ್ಲಾಗುತ್ತೆ. ಬರೀ ದೋಸೆ ಚಟ್ನಿ ಎಲ್ಲ ತಿಂತೀವಲ್ಲ ನೋಡಿ, ಆವಾಗ ಬೇಗ ಹಸಿವಾಗುತ್ತೆ ನಮ್ಮಂತ. ಅಂದರೆ ಎಸಿಡಿಟಿ ಪ್ರಾಬ್ಲಮ್ ಇರುವವರಿಗಂತೂ ಬೇಗ ಇದಾಗುತ್ತೆ. ಮತ್ತು ಮಿಡ್ಲಲ್ಲಿ 11 o'clock ಆಗುವಷ್ಟೊತ್ತಿಗೆ ಬೇಕಾದರೆ ಒಂದು ಯಾವುದಾದ್ರೂ ಬಟರ್ ಮಿಲ್ಕಾ ಅಥವಾ ಯಾವುದಾದ್ರೂ ಜ್ಯೂಸ್ ಮಾಡಿಕೊಂಡ ಫ್ರೂಟ್ಸ್ ಏನಾದರೂ ತಿನ್ಬೋದು. ನಂತರ 12:30 ಒಳಗಡೆ ಊಟ ಮಾಡಬೇಕು. ಅನಂತರ ನಾವು ಸಂಜೆ ಊಟದಲ್ಲೂ ಅಷ್ಟೇ ನನ್ನ ರೆಸಿಪಿ ನನ್ನ ಚಾನೆಲ್ ಫಾಲೋ ಮಾಡಿ. ಅದರಲ್ಲಿ ನಾನು ಕೆಲವೊಂದು ಪೋಸ್ಟ್ ಮಾಡಿದ್ದೇನೆ, ಯಾವ ಥರ ನಾನು ಲಂಚ್ ತಗೊಳ್ತೇನೆ ಅಂತ. ಲಂಚಲ್ಲಿ ನಾವು ರೈಸ್ ಸ್ವಲ್ಪನೇ ತಗೊಳ್ಬೇಕು. ಮುಂಚೆ ಎಷ್ಟು ತಗೊಳ್ತಾ ಇದ್ದೀರಿ ನೋಡಿ, ಅದಕ್ಕಿಂತ ಅರ್ಧ ಪಾಲು ಕಡಿಮೆ ತಗೊಳ್ಬೇಕು. ಸಲಾಡ್ ಜಾಸ್ತಿ ಇನ್ಕ್ಲೂಡ್ ಮಾಡಬೇಕು. ಮತ್ತು ಒಂದು 2 ಬಗೆಯದ್ದು ಕರಿ, ಪಲ್ಯ ಆ ಥರ ಎಲ್ಲ ಇರಬೇಕು. ಮತ್ತು ಆಮ್ಲೆಟ್ ಆದರೆ ಆಮ್ಲೆಟ್ ಎಲ್ಲ ಒಂದು 3 ಬಗೆ ಆದರೂ ನಮಗೆ ಸಬ್ಜಿ ಕರಿ ಎಲ್ಲ ಸೇರಿ ಇರಬೇಕು. ಮತ್ತು ಸಲಾಡ್ ಇರಬೇಕು. ಆವಾಗ ಹೊಟ್ಟೆ ಫುಲ್ ಆಗ್ತದೆ. ನಂತರ ಒಂದು ಸಂಜೆ ಕೆಲವರಿಗೆ ಟೀ ಕುಡಿಯುವ ಅಭ್ಯಾಸ ಇದ್ದರೆ ಬರೀ ಟೀ ಕುಡಿಬೋದು. ನಾನು 5:30 6 o'clock ಒಳಗಡೆ ಟೀ ತಗೊಳ್ತೇನೆ. 6 o'clockಗೆ ಟೀ ಮತ್ತು ಲೈಟಾಗಿ ಏನಾದರೂ ತಿಂಡಿ ಅಂದರೆ ಮಸಾಲೆ ಇರುವಂಥದ್ದು ಯಾವುದು ಪಲ್ಯಗೆಲ್ಲ ತಗೊಳ್ಳೋದಿಲ್ಲ, ರೋಟಿ ಅಂಥದ್ದೆಲ್ಲ ತಗೊಳ್ಳೋದಿಲ್ಲ. ಮುಂಚೆ ನಾನು ತಗೊಳ್ತಾ ಇದ್ದೆ, ಬಟ್ ಇವಾಗ ತಗೊಳ್ತಾ ಇಲ್ಲ, ಅದಾಗೋದಿಲ್ಲ ಅಂತ ಗೊತ್ತಾದಮೇಲೆ ಲೈಟ್ ಉಪ್ಮಾ, ಈ ವರ್ಮಿಸಿಲ್ಲಿ ಉಪ್ಮಾ, ಪೋಹದು ಇದು ಉಪ್ಮಾ ಅಥವಾ ಸೂಜಿದು ದೋಸೆ, ಲೈಟಾಗಿ ದೋಸೆ ಅಂದರೆ ಬರೀ ದೋಸೆ ಅಲ್ಲ, ಅದಕ್ಕೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊಟ್ಟೆ ಫುಲ್ ಆಗೋ ಥರ ಒಂದೇ ತಿನ್ನೋದು, ಜಾಸ್ತಿ ತಿನ್ನೋದಲ್ಲ, ಆ ಥರ ಮಾಡಿ ತಿನ್ನಬೇಕು. ಅದನ್ನು ಕೆಲವೊಂದು ಸಲ ನಾನು ಶೇರ್ ಮಾಡ್ತೇನೆ, ಬೇಕಾದರೆ ನೀವು ನನ್ನ ಚಾನಲ್ ಫಾಲೋ ಮಾಡಿದರೆ ಗೊತ್ತಾಗುತ್ತೆ ಆ ಥರ. ಅದರ ನಂತರ ಸಂಜೆ 6 ಗಂಟೆಯ ನಂತರ ಏನು ತಿನ್ನಬಾರ್ದು, ಮತ್ತು ಬರೀ ನೀರು ಒಂದು ಬಿಟ್ಟರೆ ಮತ್ತೆ ಏನು ತಿನ್ನಬಾರ್ದು. ಸಪೋಸ್ ನಾವು ಹೊರಗಡೆ ಹೋದಾಗ ಅದನ್ನೇ ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಯಾವುದಾದ್ರೂ ಹೋಟ್ಲು ಇದ್ದರೆ ಅದರಲ್ಲಿ ಇಡ್ಲಿ, ದೋಸೆ ಅಂಥದ್ದು ಲೈಟ್ ಫುಡ್ ತಿನ್ನುವಂಥದ್ದಿದ್ದರೆ ಅದನ್ನು ತಗೋಬೋದು. ಅದು 7 ಗಂಟೆಯ ಒಳಗಡೆ ತಿನ್ನಲಿಕ್ಕೆ ಆದಷ್ಟು ನೋಡಿ. ಎಣ್ಣೆಯದ್ದು ಮತ್ತು ಮಯೋನೀಸ್, ಶೋರ್ಮಾ ಅಂಥದ್ದೆಲ್ಲ ರಾತ್ರಿ ತಿಂದರೆ, ಅಂದರೆ ಮಸಾಲ ಇರುವಂಥದ್ದು ಆಯಿಲಿ ಫುಡ್ ಆ ಥರ ಎಲ್ಲ ತಿಂದರೆ ನಮಗೆ ಎಸಿಡಿಟಿ ಜಾಸ್ತಿ ಆಗ್ತದೆ. ಇನ್ನು ಅದು ಆದಷ್ಟು ನಾವು ಅವಾಯ್ಡ್ ಮಾಡೋದೇ ಒಳ್ಳೆಯದು. ಆದಷ್ಟು ನಾವು ಹೆಲ್ದಿ ಫುಡ್ ತಿನ್ನಲಿಕ್ಕೆ ನೋಡಬೇಕು. ಮತ್ತು ಸ್ವೀಟ್ ಅದು ಇದೆಲ್ಲ ಕಟ್ ಡೌನ್ ಮಾಡೋದು ಬೇಡ. ಯಾವುದು ಡಯಟ್ ಥರ ಫಾಲೋ ಮಾಡಿದರೆ ನಮಗೆ ಸ್ವಲ್ಪ ಟೈಮ್ ಅಷ್ಟೇ ಫಾಲೋ ಮಾಡಲಿಕ್ಕೆ ಆಗುತ್ತೆ, ಮತ್ತು ಜಾಸ್ತಿ ನಮಗೆ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಸ್ವೀಟ್ ಅದೆಲ್ಲ ಇದು ಮಾಡಬಾರ್ದು. ನಾವು ಬೆಳಿಗ್ಗೆ ಅಥವಾ ಮಧ್ಯಾಹ್ನದೊಳಗಡೆ ನಾವು ತಿನ್ನಬೇಕು. ಐಸ್ ಕ್ರೀಮ್ ಅಂಥದ್ದೆಲ್ಲ ಇದ್ದರೆ, ಈಗ ನಾನು ಕೂಡ ತಿಂತೇನೆ, ವಾರದಲ್ಲಿ ಒಂದು ಐಸ್ ಕ್ರೀಮ್ ತಿಂತೇನೆ, ಆದರೆ ಸ್ಮಾಲ್ ಕಪ್ 1-2 ಸ್ಪೂನು, ಮಗ ತಿನ್ನುವಾಗ ನಾನೊಂದು 2 ಸ್ಪೂನ್ ತಿಂತೇನೆ, ಆ ರೀತಿ. ಬಟ್ ಜಾಸ್ತಿ ನಾವು ತಿನ್ನಬಾರ್ದು. ಮತ್ತು ಶುಗರ್ ಎಲ್ಲ ಕಟ್ ಡೌನ್ ಮಾಡಬೇಕು. ಶುಗರ್ ಬದಲಿಗೆ ಜೋನಿ ಬೆಲ್ಲ ಅಥವಾ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿ. ಇವನ್ ಟೀಗೂ ಕೂಡ
ಅದನ್ನೇ ಹಾಕಿ ಮತ್ತು ಬೆಲ್ಲ ಯೂಸ್ ಮಾಡಿ ಮಾಡಿದಂತಹ ಡೇಟ್ಸ್ ಬೆಲ್ಲ ಯೂಸ್ ಮಾಡಿ ಮಾಡಿದಂತಹ ಲಡ್ಡು ಎಲ್ಲ ನನ್ನ ಚಾನಲಲ್ಲಿ ಇದ್ದೆ ಕೆಲವೊಂದು ನೋಡಿ ಅಂಥ ಲಡ್ಡು ಎಲ್ಲ ಮಾಡಿ ಇಟ್ಕೊಳ್ಳಿ. ಹೆಲ್ದಿ ಲಡ್ಡು ಅದು ಮಿಡ್ಲಲ್ಲಿ ಬೇಕಾದರೆ ತಿನ್ಬೋದು, 1-2 ದಿನದಲ್ಲಿ ತಿನ್ಬೋದು. ಅದು ಎನರ್ಜಿ ಕೊಡ್ತದೆ. ಸಪೋಸ್ ಸಂಜೆ ವಾಕಿಂಗ್ ಎಲ್ಲ ಮಾಡೋರಿದ್ದರೆ ನಾನು ಟೈಮಿಂಗ್ ಎಲ್ಲ ಚೇಂಜ್ ಮಾಡಿದ್ದೇನೆ. ಈಗ ವಾಕಿಂಗ್ ಎಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ, ಆ ಹೊತ್ತಲ್ಲಿ ನಾನು ಸಂಜೆ ತಿಂತೀನಲ್ಲ, ಎಕ್ಸಸೈಸ್ ಅಥವಾ ವಾಕಿಂಗ್ ಟೈಮನ್ನು ಚೇಂಜ್ ಮಾಡ್ಕೊಳ್ಳಿ. ನಾನು ಬೆಳಿಗ್ಗೆ ಅಂದರೆ ಎಲ್ಲ ಮನೆಯ ಕೆಲಸ ಎಲ್ಲ ಆದಮೇಲೆ 11 to 12 o'clock ಒಳಗಡೆ ಎಕ್ಸಸೈಸ್ ಸ್ವಲ್ಪ ಮಾಡ್ತೇನೆ. ನಂತರ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿ ಮತ್ತೆ ನಾನು ಲಂಚ್ ಮಾಡ್ತೇನೆ ನಾನು. ಮತ್ತು ಯಾವಾಗ ಬೇಕಾದರೂ ಎಕ್ಸಸೈಸ್ ಮಾಡ್ಬೋದು. ಅದಕ್ಕೆ ಪರ್ಟಿಕ್ಯುಲರ್ ಇಂಥ ಟೈಮು ಅಂತಲೇ ಇಲ್ಲ. ಒಂದು ಫುಡ್ಡು ತಿಂದು 3-4 ಗಂಟೆಯ ನಂತರ ನಾವು ಎಕ್ಸಸೈಸ್ ಮಾಡ್ಬೋದು. ಅದು ಬೇಕಾದರೆ 11:30 ಆಗ್ಬೋದು, ಬೆಳಿಗ್ಗೆ 12 ಆ ಥರನೂ ಆಗ್ಬೋದು. ಅಥವಾ ಸಂಜೆ ಆಗೋದಿಲ್ಲ ಅಲ್ಲ, ಸಂಜೆ ಹೊತ್ತು ನಾವು 6 o'clock ಒಳಗಡೆ ನಾವು ಡಿನ್ನರ್ ತಗೊಳ್ಳೇಬೇಕಲ್ಲ, ಅದಕ್ಕೋಸ್ಕರ ನೈಟ್ ಬೇಕಾದರೂ ಮಾಡ್ಬೋದು. ಒಂದು ಸ್ವಲ್ಪ ಹೊತ್ತು ಲೈಟಾಗಿ ಎಕ್ಸಸೈಸ್ ಮಾಡ್ಬೋದು. ಬಟ್ ನಾವು ಈ ಥರ ರೂಟೀನ್ ಫಾಲೋ ಮಾಡಿದರೆ ನಮ್ಮ ವೆಯ್ಟ್ ಕೂಡ ಆದಷ್ಟು ಕಂಟ್ರೋಲಲ್ಲಿರುತ್ತೆ, ಅಂದರೆ ಕಡಿಮೆ ಆಗುತ್ತೆ. ಈ ಜಾಸ್ತಿ ಎಫರ್ಟ್ ಎಕ್ಸಸೈಸ್ಗೆ ಕೊಡಬೇಕು ಅಂತ ಇಲ್ಲ, ಎಫರ್ಟ್ ಹಾಕಬೇಕು ಅಂತ ಇಲ್ಲ, ಎಕ್ಸಸೈಸೇ 1 ಗಂಟೆ ಮಾಡಿ ವೆಯ್ಟ್ ಕಡಿಮೆ ಮಾಡಬೇಕು ಅಂತ ಇಲ್ಲ. ಯಾಕೆಂದರೆ ಅರ್ಧ ಪಾಲು ನಿಮಗೆ ಇದರಲ್ಲೇ ಕಡಿಮೆ ಆಗುತ್ತೆ. ಮತ್ತು ಒಂದು ಸ್ವಲ್ಪ ನಾವು ಎಕ್ಸಸೈಸ್ ಮಾಡಿ ನಮ್ಮ ಫಿಗರನ್ನು ಫಿಟ್ಟಾಗಿ ಇಟ್ಕೋಬೋದು. ಈ ರೀತಿ ಫಾಲೋ ಮಾಡಿದರೆ ಇದು ನಮ್ಮ ವೆಯ್ಟ್ ಕಂಟ್ರೋಲಿಗೂ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ನಮ್ಮ ಎಲ್ಲ ಹೆಲ್ತ್ ಪ್ರಾಬ್ಲಮ್ಮು ಕೂಡ ಸಾಲ್ವ್ ಆಗುತ್ತೆ. ನೋಡಿ, ನಾನಿಲ್ಲಿ ನನ್ನ ರೆಸಿಪಿಯನ್ನು ಇಲ್ಲಿ ತೋರಿಸ್ತಾ ಇದ್ದೇನೆ, ಇಲ್ಲಿ ಉಂಟು. ಅದು ನೀವು ನನ್ನ ಚಾನಲ್ ಫಾಲೋ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ಅದರಲ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಯಾವಾಗೆಲ್ಲ ಹಾಕ್ತೀನಿ ನೋಡಿ. ಆಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ, ಆವಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ ನಾನು ಹಾಕಿದ ಕೂಡಲೇ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಎಲ್ರಿಗೂ ಇದನ್ನು ಶೇರ್ ಮಾಡಿ. ಈ ಥರ ಪ್ರಾಬ್ಲಮ್ ಇರುವವರಿಗೆ ಇದು ಯೂಸ್ ಆಗ್ಬೋದಲ್ಲ. ಇವತ್ತಿನಲೇ ನೀವು ಈ ರೂಟೀನ್ ಫಾಲೋ ಮಾಡಿ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದು ವೆಯ್ಟ್ ಕೂಡ ಅಷ್ಟೇ ನಿಮಗೆ ಜಾಸ್ತಿ ಆಗೋದಿಲ್ಲ, ಹೆಚ್ಚು ಆಗೋದಿಲ್ಲ ನಿಮಗೆ, ಬಟ್ ಸ್ಲೋಲಿ ಕಡಿಮೆ ಆಗುತ್ತಾ ಬರುತ್ತೆ. ನೀವು ಎಕ್ಸಸೈಸ್ ಮಾಡಿದರೆ ಇನ್ನೂ ವೆಯ್ಟ್ ಬೇಗ ಕಡಿಮೆ ಆಗುತ್ತೆ. ಆದರೆ ನಿಮ್ಮ ಎಲ್ಲ ಹೆಲ್ತ್ ಪ್ರಾಬ್ಲಮ್ಗೂ ಇದೊಂದು ಸೊಲ್ಯೂಷನ್ ಥರ ಇದೆ, ಈ ಥರ ನೀವು ಫಾಲೋ ಮಾಡಿದರೆ. ಮತ್ತು ಇದೇ ರೂಟೀನನ್ನು ನೀವು ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಮ್ಯಾಕ್ಸಿಮಮ್ 95% ಅಂತೂ ಅಸಿಡಿಟಿ ಪ್ರಾಬ್ಲಮ್ ಕ್ಯೂರ್ ಆಗುತ್ತೆ.